ಮಸಾಲೆ ದೋಸೆ. ನಮಸ್ಕಾರ ವೀಕ್ಷಕರಿಗೆ, ಸಗ್ಗ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿರಿಧಾನ್ಯಗಳಿಂದ ಮಸಾಲೆ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ. 5 ಸಿರಿಧಾನ್ಯಗಳು: ನವಣೆ, ಆರ್ಕ, ಊದಲು, ಕೊರಲೆ, ಸಾಮೆ. ಈ 5 ಸಿರಿಧಾನ್ಯಗಳಿಂದ ನೀವು ದೋಸೆನ ಮಾಡ್ಕೋಬೋದು. ಆದರೆ ಮಸಾಲೆ ದೋಸೆಗೆ ತುಂಬ ಯೋಗ್ಯವಾದ ಧಾನ್ಯಗಳು ಅಂತೇಳಿ 2. ಒಂದು ನವಣೆ ಮತ್ತು ಕೊರಲೆ. ಸೊ ಇವತ್ತು ನಾನು ನಿಮಗೆ ನವಣೆಯಿಂದ ಮಸಾಲೆ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ. ಮಸಾಲೆ ದೋಸೆ ಜೊತೆಗೆ ಕೆಂಪು ಚಟ್ನಿ, ಅದರ ಜೊತೆ ಆಲೂಗಡ್ಡೆ ಪಲ್ಯ, ಇದಿಷ್ಟನ್ನು ಹೇಳ್ಕೊಡ್ತೀನಿ. ಮಸಾಲೆ ದೋಸೆಗೆ ಯಾವ ಪ್ರಮಾಣದಲ್ಲಿ ನೀವು ನವಣೆ ಮತ್ತು ಉದ್ದಿನಬೇಳೆನ ಹಾಕೋಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು 1 ಲೋಟ ತೊಗೊಂಡಿದ್ದೀನಿ. ನೀವು ಯಾವ ಅಳತೆಯ ಲೋಟವನ್ನಾದರೂ ತೊಗೋಬೋದು, ನಿಮ್ಮ ಮನೆಗೆ ಅನುಗುಣವಾಗಿ ನೀವು ತೊಗೋಬೇಕಾಗುತ್ತೆ. ಸೊ ನಾನಿಲ್ಲಿ 4 ಲೋಟ ನವಣೆಯನ್ನು ಹಾಕೋತಾ ಇದ್ದೀನಿ. 4 ಲೋಟ ನವಣೆ ಹಾಕಬೇಕು. ಉದ್ದಿನಬೇಳೆ ನೋಡಿ, 4 ಲೋಟ ನವಣೆಗೆ 1 ಲೋಟ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಮಸಾಲೆ ದೋಸೆ ತುಂಬ ಒರಟಾಗಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕಾಗತ್ತೆ. ಅವಲಕ್ಕಿ ನೀವು ಸಿರಿಧಾನ್ಯಗಳ ಅವಲಕ್ಕಿನೇ ಸಿಗುತ್ತೆ, ಅದನ್ನೇ ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಈ ನವಣೆ, ಬೆಂದಿರುವಂಥ ನವಣೆ ಅನ್ನವನ್ನೇ ಸಹಿತ ನೀವು ರುಬ್ಬುವಾಗ ಜೊತೆಗೆ ರುಬ್ಬೋದು. ಸೊ ನಾನು ಇವಾಗ ಸ್ವಲ್ಪ ಅವಲಕ್ಕಿ, ಒಂದು ಕಾಲು ಲೋಟದಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯವನ್ನು ಹಾಕೋತಾ ಇದ್ದೀನಿ. ಅದನ್ನು ಸಹಿತ ನೆನೆ ಹಾಕಬೇಕಾಗತ್ತೆ. ಈಗ ಈ ನವಣೆಯನ್ನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ನೆನೆ ಹಾಕಬೇಕು. ನೆನೆ ಹಾಕುವಾಗ ನೀವು ಗಮನದಲ್ಲಿ ಇಟ್ಕೋಬೇಕಾದಂಥ ಅಂಶ ಏನಂದರೆ, ನೀರನ್ನು ನೀವು ಜಾಸ್ತಿ ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ನವಣೆ ನೀರನ್ನು ನಾವು ಚೆಲ್ಲೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ನವಣೆ, ಆರ್ಕ, ಊದಲು, ಕೊರಲೆ, ಸಾಮೆ ಈ ಸಿರಿಧಾನ್ಯಗಳಲ್ಲಿ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಆ ನೀರನ್ನು ನಾವು ಚೆಲ್ಲೋದಿಲ್ಲ, ಅದೇ ನೀರನ್ನು ಬಳಸಿ ರುಬ್ಬಬೇಕಾಗುತ್ತೆ. ಸೊ ಹಾಗಾಗಿ ಕಡಿಮೆ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಈಗ ನೆನೆ ಹಾಕಿದ್ದೀವಿ. 8 ರಿಂದ 9 ಗಂಟೆಗಳ ಕಾಲ ನೆನೆ ಹಾಕಿ ಇದನ್ನು ರುಬ್ಬಬೇಕಾಗತ್ತೆ. ನವಣೆನ ನಾವು 8 ಗಂಟೆಗಳ ಕಾಲ ನೆನೆ ಹಾಕಿದ್ದೀವಿ. ಸೊ ಹಾಗಾಗಿ ಈಗ ಅದನ್ನು ರುಬ್ಕೋಬೇಕು. ಆಗಲೇ ಹೇಳಿದೆ ನಾನು, ನವಣೆಯನ್ನು ನೆನೆ ಹಾಕಿರುವಂಥ ನೀರನ್ನು ನಾವು ಚೆಲ್ಲಂಗಿಲ್ಲ, ಅದೇ ನೀರಲ್ಲಿ ನಾವು ಬಳಸ್ಕೊಂಡು ನಾವು ಇದನ್ನು ರುಬ್ಬಬೇಕಾಗತ್ತೆ. ನೋಡಿ, ಇದ್ರ ಜೊತೆಗೆ ಈಗ ನವಣೆ ರುಬ್ತಾ ಇದೆ, ಅದ್ರ ಈಗ ಉದ್ದಿನಬೇಳೆನ ಹಾಕ್ಬೋದು. ಈಗ ನಾವು ಈ ಮಸಾಲೆ ದೋಸೆಗೆ ಸವರಲಿಕ್ಕೆ ಒಂದು ಸಣ್ಣ ಕೆಂಪು ಖಾರವನ್ನು ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು 10 ರಿಂದ 12 ಕೆಂಪು ಮೆಣಸಿನ್ಕಾಯಿ, 1 ಸ್ಪೂನ್ನಷ್ಟು ಕಡಲೆಬೇಳೆ, ಆಮೇಲೆ ಒಂದು 25 ರಿಂದ 30 ಬೆಳ್ಳುಳ್ಳಿ ಹೆಸರು, ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು 1 ಈರುಳ್ಳಿ. ಮೊದಲಿಗೆ 1 ಸ್ಪೂನ್ ಕಡಲೆಬೇಳೆಯನ್ನು ಹುರ್ಕೊಳ್ಳಿ. ಈ ಒಣಮೆಣಸಿನ್ಕಾಯಿಗೆ ನೀವು ಬಿಸಿನೀರು ಹಾಕಿ ಒಂದು 15 ರಿಂದ 20 ನಿಮಿಷ ಬಿಡಬೇಕಾಗತ್ತೆ. 2 ಸ್ಪೂನ್ ಎಣ್ಣೆ ಹಾಕಿ ಈ ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ 1 ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಈ ನೆನೆ ಹಾಕಿಟ್ಟಂಥ ಮೆಣಸಿನ್ಕಾಯಿನ ಹಾಕಿ. ಇದನ್ನು ಒಂದು ಪಾತ್ರೆಗೆ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ. ಈ ಹುರ್ಕೊಂಡಿರೋಂಥ ಸಾಮಗ್ರಿಗಳನ್ನ ಅದ್ರ ಜೊತೆಗೆ ಕಡಲೆಬೇಳೆ, ಆಮೇಲೆ 1 ಈರುಳ್ಳಿ, ಹಸಿ ಈರುಳ್ಳಿ, ಇದನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಇವಾಗ ಇದು ಕೆಂಪು ಚಟ್ನಿ ತಯಾರಾಗಿದೆ.
ಇದಕ್ಕೆ ನೀವು ಉಪ್ಪು ಹಾಕಿ ರುಬ್ಕೋಬೋದು ಬೇಕಂದವರು, ಬೇಡ ಉಪ್ಪು ಬೇಡ ಅಂದವರು ಹಾಗೆ ಬಳಸ್ಬೋದು. ಹಾಂ, ನಾವು ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ಆಲೂಗೆಡ್ಡೆನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಬಿಡಿ. ಇದು ನೋಡಿ, ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳಿ, ಬೆಂದಿರೋ ಆಲೂಗಡ್ಡೆನ. ಈಗ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಕಡಲೆಬೇಳೆ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು. ಅದರಿಂದನೇ ಕರಿಬೇವಿನ ಸೊಪ್ಪು ಹಾಕ್ಬೋದು. ಆಮೇಲೆ ಈರುಳ್ಳಿನ ಸಹಿತ ಹಾಕ್ಬಿಡಿ ಜೊತೆಗೆ. ಈಗಾಗಲೇ ಉಪ್ಪನ್ನ ನಾನು ಆಲೂಗಡ್ಡೆ ಬೇಯಿಸುವಾಗ ಹಾಕಿರೋದ್ರಿಂದ ಆಲೂಗಡ್ಡೆಯಲ್ಲಿ ಉಪ್ಪಿರುತ್ತೆ, ಸೊ ಹಾಗಾಗಿ ಈರುಳ್ಳಿಗೆ ಉಪ್ಪು ಹಾಕುವಾಗ ನೋಡಿ ಹಾಕಿ. ಸ್ವಲ್ಪ ಅರಿಶಿನ ಹಾಕಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಸೊ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ಬಿಡಿ. ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೊನೆಗೆ ಉದುರಿಸ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನವಣೆ ಹಿಟ್ಟು ರಾತ್ರಿ ನೆನೆನೋ ರುಬ್ಬಿ ಇಟ್ಟಿದ್ದು ತುಂಬ ಚೆನ್ನಾಗಿ ಉಬ್ಬಿದೆ, ನೋಡ್ಬೋದು. ತುಂಬ ಚೆನ್ನಾಗಿ ಉಬ್ಬಿತ್ತು, ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿದೆ. ಇವಾಗ ನೀವು ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಾಯ್ದಿರೋ ಹೆಂಚಿಗೆ ನೀವು ಕಬ್ಬಿಣದ ಹೆಂಚಲ್ಲಿ ನಾವು ದೋಸೆ ಹಾಕ್ತಾಯಿದ್ದೀವಿ, ಆದರೆ ಏನಂದರೆ ಇದು ಸ್ವಲ್ಪ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಒಂದು ಈರುಳ್ಳಿನ ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ಥರ ಯೂಸ್ ಮಾಡಿಕೊಂಡು ಅದನ್ನು ಸವರಿದ್ರೆ ಅದು ಸ್ಟಿಕ್ ಆಗಲ್ಲ. ಸೊ ನಿಮಗೆ ಮಸಾಲೆ ದೋಸೆ ಚೆನ್ನಾಗಿ ಬರುತ್ತೆ. ಏನಾಗ್ತದೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು, ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಡಿ. ಸೊ ನೀವು ಒಂದು ಸಲ ಇದನ್ನು ಸ್ವಲ್ಪ ಮಗ್ಚಾಕಿ ಆಮೇಲೆ ಮತ್ತೆ ನೀವು ಫ್ಲಿಪ್ ಮಾಡಿ. ಈಗ ಮತ್ತೆ ಫ್ಲಿಪ್ ಮಾಡಿ, ಈಗ ನೀವು ಈ ಮಸಾಲೆನ ಹಚ್ಚಬೇಕು. ಕೊಡು. ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿ ಇದನ್ನು ಮಸಾಲೆ ದೋಸೆ ರೆಡಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಜಾಸ್ತಿ ಹಾಕ್ಬೇಡಿ. ಈ ಬೆಂಗಳೂರಲ್ಲಿ ಹೋಟ್ಲುಗಳಲ್ಲಿ ಇವತ್ತು ನೋಡ್ತಾ ಎಲ್ಲ ಹೋಟ್ಲುಗಳಲ್ಲಿ ಒಂದು ಸೌಟು ತುಪ್ಪ ಹಾಕ್ತಾರೆ ಒಂದು ದೋಸೆಗೆ, ವಿಚ್ ಇಸ್ ನಾಟ್ ಗುಡ್. ಅದೇ ನಮಗೆ ದೊಡ್ಡ ತೊಂದರೆ ಆಗಿದೆ. ತುಪ್ಪ ಹಾಕಿದ್ರು ಅಷ್ಟೇ, ಎಣ್ಣೆ ಹಾಕಿದ್ರು ಅಷ್ಟೇ. ಅದು ಒಂದು ಸೌಟೆಲ್ಲ ಹಾಕ್ಬಾರ್ದು, ಒಂದು ಸ್ಪೂನ್ ಅಷ್ಟೇ ಹಾಕಬೇಕು. ಮಸಾಲೆ ದೋಸೆ ಥರನೇ ಇರಬೇಕು. ಮಸಾಲೆ ದೋಸೆ